ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಈವರೆಗಿನ ಎಲ್ಲ ಮೂವಿಗಳ ಲಿಸ್ಟ್. ಸ್ನೇಹಿತರೆ, ಧ್ರುವ ಸರ್ಜಾ ಅವರ ಮೊಟ್ಟ ಮೊದಲನೇ ಸಿನಿಮಾ ಅದ್ದೂರಿಯಾಗಿದ್ದು, ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಅರ್ಜುನ್ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ 2012ರಲ್ಲಿ ಬಿಡುಗಡೆಯಾಗಿತ್ತು ಮತ್ತು ಈ ಸಿನಿಮಾ ಹಿಟ್ ಕೂಡ ಆಗಿತ್ತು. ಸ್ನೇಹಿತರೆ, ಧ್ರುವ ಸರ್ಜಾ ಅವರ ಎರಡನೇ ಸಿನಿಮಾ ಬಹದ್ದೂರ್ ಆಗಿದ್ದು, ಈ ಸಿನಿಮಾ 2014ರಲ್ಲಿ ತೆರೆ ಕಂಡಿತ್ತು. ಹಾಗೆ ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಅಶೋಕ್ ರಾಜ್ ಬಹದ್ದೂರ್ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ ಕೂಡ ಹಿಟ್ ಆಗಿತ್ತು. ಸ್ನೇಹಿತರೆ, ಧ್ರುವ ಸರ್ಜಾ ಅವರ ಮೂರನೇ ಸಿನಿಮಾ ಭರ್ಜರಿ ಆಗಿದ್ದು, ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಸೂರ್ಯ ರುದ್ರ ಪ್ರತಾಪ್ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ 2017ರಲ್ಲಿ ಬಿಡುಗಡೆ ಆಗಿದ್ದು, ಈ ಸಿನಿಮಾ ಕೂಡ ಹಿಟ್ ಆಗಿತ್ತು. ಧ್ರುವ ಸರ್ಜಾ ಅವರ ನಾಲ್ಕನೇ ಸಿನಿಮಾ ಪ್ರೇಮ ಬರಹ. ಹಾಗೆ ಈ ಸಿನಿಮಾ 2018ರಲ್ಲಿ ಬಿಡುಗಡೆ ಆಗಿದ್ದು, ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಹನುಮನ ಭಕ್ತನಾಗಿ ಕಾಣಿಸಿಕೊಂಡಿದ್ದು, ಹಾಗೆ ಈ ಸಿನಿಮಾದಲ್ಲಿ ಬರುವಂತಹ ರಾಮನ ಬಂಟ ಹನುಮ ಹಾಡಿನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಈ ಸಿನಿಮಾ ಆವರೇಜ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ಧ್ರುವ ಸರ್ಜಾ ಅವರ ಐದನೇ ಸಿನಿಮಾ ಪೊಗರು ಆಗಿದ್ದು, ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಶಿವ ಎಂಬ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದು, ಇದು 2021ರಲ್ಲಿ ಬಿಡುಗಡೆಯಾಗಿತ್ತು. ಹಾಗೆ ಈ ಸಿನಿಮಾ ಹಿಟ್ ಕೂಡ ಆಗಿತ್ತು. ಸ್ನೇಹಿತರೆ, ಧ್ರುವ ಸರ್ಜಾ ಅವರ ಆರನೇ ಸಿನಿಮಾ ಮಾರ್ಟಿನ್ ಆಗಿದ್ದು, ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಅರ್ಜುನ್ ಮತ್ತು ಮಾರ್ಟಿನ್ ಎಂಬ ಎರಡು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಈ ಸಿನಿಮಾ 2024ರಲ್ಲಿ ಬಿಡುಗಡೆಯಾಗಿತ್ತು. ಹಾಗೆ ಈ ಸಿನಿಮಾ ಬಿಲೋ ಆವರೇಜ್ ಲಿಸ್ಟ್ ನಲ್ಲಿ ಸೇರಿಕೊಳ್ಳುತ್ತದೆ. ಸ್ನೇಹಿತರೆ, ಇದಲ್ಲದೆ ಧ್ರುವ ಸರ್ಜಾ ಅವರು 2020ರಲ್ಲಿ ಬಿಡುಗಡೆಯಾದ ಧೀರ ಹಾಗೂ 2023ರಲ್ಲಿ ಬಿಡುಗಡೆಯಾದ ರಾಜ ಮಾರ್ತಾಂಡ ಸಿನಿಮಾದಲ್ಲಿ ತಮ್ಮ ಧ್ವನಿ ನೀಡುವ ಮೂಲಕ ಈ ಸಿನಿಮಾಗಳಲ್ಲೂ ತಮ್ಮ ಅಪಿರಿಯನ್ಸ್ ಅನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಧ್ರುವ ಸರ್ಜಾ ಅವರ ಈವರೆಗಿನ ಎಲ್ಲ ಮೂವಿಗಳಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಧ್ರುವ ಸರ್ಜಾ ಅವರ ಈವರೆಗಿನ ಮೂವಿಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಆದಷ್ಟು ಪ್ರಯತ್ನ ಮಾಡಿದ್ವಿ. ಧನ್ಯವಾದಗಳು.